ಇಲ್ಲಿ ಕೆಲವು ವರ್ಷದ ಇನ್ನೂ ಡ್ಯೂಟಿಯಲ್ಲಿದ್ದಾಗ ಈ ಬೇರೆ ಬೇರೆ ಊರಿನಿಂದ ಬಿಜಾಪುರ ಬಾಗಲಕೋಟೆ ಅಲ್ಲಿಂದ ಕೆಲವು ಜನ ಆಕಾಶವಾಣಿ ನೋಡಲಿಕ್ಕೆ ಅಂತ ಬಂದರು. ಅವರು ಬಂದಾಗ ಅಲ್ಲಿ ಬಂದು ಕೇಳಿದ್ರಂತೆ. ಅವರು ಆಕಾಶವಾಣಿ ನೋಡ್ಲಿಕ್ಕೆ ಬಂದಾಗ ಮೊದಲನೇ ಮಾತು ಅವ್ರು ಕೇಳಿದ್ದಂತೆ, ಆಕಾಶವಾಣಿ ಸುದ್ದಿ ಓದ್ತಾರಲ್ಲ ನಾಗೇಶ್ ಶಾನಭಾಗ್ ಅವರು ಎಲ್ಲಿದ್ದಾರ್ರಿ ಅಂತ. ಆಮೇಲೆ ಒಬ್ಬರು ಈ ಗುಳೇದ ಗುಡ್ಡ ಇರಬೇಕು ನನಗೆ ನೆನಪಿದ್ದ ಮಟ್ಟಿಗೆ, ಅಲ್ಲಿದ್ದ ಒಬ್ಬರು ಗೆಳೆಯರ ಬಳಗ ಒಂದು 100 ರೂಪಾಯಿಯ ಒಂದು ಚೆಕ್ ಕೊಟ್ಟು ಕಳಿಸಿದ್ರು. ನೀವು ತುಂಬ ಅದ್ಭುತವಾಗಿ ಓದ್ತೀರಿ, ಇದು ನಮ್ಮ ಕಾಣಿಕೆ ಅಂತ ಹೇಳಿ ಕೊಟ್ಟು ಕಳಿಸಿದ್ರು. ನಾನು ಅದನ್ನು ಹಾಗೇ ಇಟ್ಕೊಂಡೆ. ಅದನ್ನು ನಾನು ಹೋಗಬೇಕಾದ್ರೆ ಬಿಸಿ ಹಾಲನ್ನು ಇದನ್ನು ಮಾಡಿ, ಯಾಕಂದರೆ ನಾನು ಚಹಾ ಕಾಫಿದ ಹವ್ಯಾಸ ಇಲ್ಲ, ಹಾಲನ್ನು ಕಾಯಿಸಿ ಎಲ್ಲ ಇದು ಮಾಡಿ ಎಷ್ಟು ಗಂಟೆಗೆ 4 ಗಂಟೆಗೆ ಎದ್ದು ಎಲ್ಲ ರೆಡಿ ಮಾಡಿ ಕೊಟ್ಟು. ಹಿಂದೂಸ್ತಾನಿ ಸಂಗೀತ ಕ್ಷೇತ್ರದ ಮೇರು ಗಾಯಕ ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ನಿಧನ ಹೊಂದಿದಂಥ ಸುದ್ದಿ ನಮಗೆ ಬೆಳಿಗ್ಗೆ 8 ಗಂಟೆಗೆ ಬಂತು. ನಮ್ಮ ಪ್ರದೇಶ ಸಮಾಚಾರ ಮುಗಿದು ಹೋಗಿತ್ತು. ನಮ್ಮದು 7:15ಕ್ಕೆ ಮುಗೀತದೆ. ಹೌದು. ಆಮೇಲೆ ಈ ಸುದ್ದಿಯನ್ನು ಬೆಂಗಳೂರಿನವರು ತಗೋಬೇಕು. ಅವ್ರ ಮಧ್ಯಾಹ್ನದ ಸುದ್ದಿ ಒಳಗೆ, ಸಾಯಂಕಾಲದ ಸುದ್ದಿ ಒಳಗಡೆ ಅದನ್ನು ಅವರು ಕವರ್ ಮಾಡಬೇಕಾಗ್ತದೆ. ನನ್ನ ಕೆಲಸದ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದೆ. ಸುಮಾರು 8:15 ಅಷ್ಟೊತ್ತಿಗೆ ಬೆಂಗಳೂರು ಸುದ್ದಿ ವಿಭಾಗದಿಂದ ಅಲ್ಲಿ ಎಡಿಟರು KS ಅಚ್ಯುತನ್ ಅಂತ ಒಬ್ಬ ಅದ್ಭುತ ಸಂಪಾದಕರವರು, ಅವರಂಥವರು ಇನ್ನೂ ಯಾರೂ ಆಗಿಲ್ಲ, ಆಗಲಿಕ್ಕೂ ಸಾಧ್ಯನೇ ಇಲ್ಲ. ಭಾಳ ಒಳ್ಳೆಯ ಸಂಪಾದಕರವರು. ಅವರು ನನಗೆ ಫೋನ್ ಮಾಡಿದರು, ನೋಡಿ ನಾಗೇಶ್, ನಾನು ನಿಮಗೆ 15 ನಿಮಿಷ ಟೈಮ್ ಕೊಡ್ತೀನಿ, ಮನ್ಸೂರ್ ಅವ್ರ ಬಗ್ಗೆ ಒಂದು ವ್ಯಕ್ತಿ ಚಿತ್ರಣವನ್ನು ಬರೆದು ನನಗೆ ಇಮಿಡಿಯೇಟಾಗಿ ರೆಡಿ ಇಡ್ರಿ, ನಾನು 15 ನಿಮಿಷ ಬಿಟ್ಟು ನಾನು ಫೋನ್ ಮಾಡ್ತೀನಿ ಅಂತ. ಭಾಳ ಸಂತೋಷ, ಭಾಳ ಖುಷಿ ಆಯ್ತು ನನಗೆ. ಒಬ್ಬರು ಇಂಥವ್ರು ಕೇಳ್ತಾ ಇದ್ದಾರಲ್ಲ, ಬರೆದು ಕೊಡಿ ಅಂತ ಹೇಳಿ ಸ್ಕ್ರಿಪ್ಟ್ ರೆಡಿ ಮಾಡಿದೆ. ನಮ್ಮ ಆಕಾಶವಾಣಿ ಸ್ಟೈಲ್ ಒಳಗೆ ರೆಡಿ ಮಾಡಿದೆ. 8:45ಕ್ಕೆ ಅವ್ರದ್ದು ಫೋನ್ ಬಂತು. ಆ ಫೋನ್ನಲ್ಲಿ ಹೇಳಿದೆ ಅವರಿಗೆ, ಓದಿ ಹೇಳಿದೆ, ಅವರು ಬರ್ಕೊಂಡ್ರು. ಆಮೇಲೆ ಒಂದು ಸಲಹೆ ಕೊಟ್ಟೆ ಅವರಿಗೆ ನಾನು. ಆರಂಭದೊಳಗೆ ಮನ್ಸೂರ್ ಅವರ ಒಂದು ಪ್ರಖ್ಯಾತ ರಾಗ ನಟ್ ಬಿಹಾಗ್, ಅದನ್ನು ಬ್ಯಾಕ್ಗ್ರೌಂಡ್ನೊಳಗೆ ಅದನ್ನು ಇಟ್ಕೊಡ್ರಿ. ಎಂಡ್ ಆಗ್ತಿದ್ದಂಗೆ ಅಕ್ಕ ಕೇಳವ್ವ ನಾನೊಂದು ಕನಸ ಕಂಡೆ, ಅಕ್ಕ ಮಹಾದೇವ್ ವಚನ, ಅದು ಭಾಳ ಸುಂದರವಾಗಿ ಹಾಡಿದ್ದಾರೆ ಅವರು, ಅದನ್ನು ಹಾಕ್ಕೊಳ್ರಿ, ಅದಕ್ಕೊಂದು ಗ್ರೇಸ್ ಬರ್ತದೆ ಅಂತಂದೆ. ಒಪ್ಕೊಂಡ್ರು ಅವರು. ಸಂಜೆ ಅವ್ರದ್ದು ದೂರದರ್ಶನದ ಸುದ್ದಿ ಪ್ರಸಾರದೊಳಗೆ, ಬೆಂಗಳೂರಿನ ಅದು ಪ್ರಸಾರದೊಳಗೆ ಅದನ್ನು ಹಾಕ್ಕೊಂಡ್ರು ಅವರು. ಅವರಿಗೆ ಸಾವಿರಾರು ಫೋನ್ ಕರೆಗಳು ಬಂದು ಅಂತ ಎಡಿಟರ್ಗೆ. ಎಡಿಟರ್ ಮುಂಜಾನೆ ನನಗೆ ಫೋನ್ ಮಾಡಿ ಹೇಳಿದರು, ಏನಯ್ಯ ತುಂಬ ಅದ್ಭುತವಾಗಿ ಬರೆದಿದ್ದೀಯಾ ನೀನು, ಇಲ್ಲಿ ನನಗೆ ಸಾಕಷ್ಟು ಫೋನ್ ಕರೆಗಳು ಬಂದವು, ತುಂಬ ಚೆನ್ನಾಗಿ ಬರೆದಿದ್ದೀರಿ ನೀವು ಅಂಥೇಳಿ ನನಗೆ ಹೇಳಿದರು ಅವರು. ಆದರೆ ನಾನು ಹೇಳಿದೆ, ನಾನು ಬರೆದಿದ್ದ ಅಲ್ಲಪ್ಪ, ನನ್ನ ಶಿಷ್ಯ ಒಬ್ಬ ಧಾರವಾಡದಲ್ಲಿದ್ದಾನೆ, ಅವನು ಬರೆದು ಕಳಿಸಿದ್ದು ನನಗಿದು. ಅದಕ್ಕೆ ಅವ್ರು ಹೇಳಿದ್ರಂತ, ತುಂಬ ಅಪ್ರಿಸಿಯೇಟ್ ಮಾಡಿದ್ರಪ್ಪ ಅಂತ ನನಗೆ ಹೇಳಿದರು. ಭಾಳ ಖುಷಿ ಆಯ್ತು ನನಗೆ, ದೊಡ್ಡ ಪ್ರಶಸ್ತಿ ಸಿಕ್ಕಾಗಾಯಿತು. ಅಂದರೆ ಎಡಿಟರ್ಸು ಹೀಗೂ ಇರ್ತಾರೆ, ದೊಡ್ಡ ಗುಣ ಅದು. ಹೌದು. ಇನ್ನೊಂದು ಪ್ರಸಂಗ ಹೇಳಿದ್ನಲ್ಲ, ಹಾಗೂ ಇರ್ತಾರೆ. ಸುದ್ದಿ ವಾಚಕ ಕೇವಲ ಅಕ್ಷರ ಓದುವ ಅಂತ ಮನುಷ್ಯ ಆಗಿರಬಾರದು. ಕನ್ನಡದ ಸಂಸ್ಕೃತಿ, ಸಂಸ್ಕಾರ, ಇತಿಹಾಸ, ಸಮಯ ಜ್ಞಾನ, ಅಂದರೆ ಜನರಲ್ ನಾಲೆಜ್ ಅಂತ ಏನು ಅಂತೀವಲ್ಲ, ಇದನ್ನು ಹೊಂದಿದರೆ ಮಾತ್ರ ಆತ ಮೆಚ್ಚುಗೆಗೆ ಪಾತ್ರ ಆಗ್ತಾನೆ. ಕೇಳುಗರ ಕೋಟಿ ಜನ ಕೇಳ್ತಿರ್ತಾರೆ ಸುದ್ದಿಯನ್ನು, ಅವರ ಹೃದಯದೊಳಗೆ ಒಂದು ಒಳ್ಳೆಯ ಸ್ಥಾನವನ್ನು ಪಡಿತಾನೆ. ಇಲ್ಲಾಂದರೆ ಬೈತಾರೆ, ಏನಪ್ಪ ಎಂಥವ್ರು ಇವರು ಅಂತ. ಅಕ್ಷರದೊಳಗೆ ಇನ್ನೂ ಕೆಲವು ಇರ್ತಾವೆ. ಕೆಲವ್ರು ಹೇಳ್ತಾರೆ, ಇನ್ನೂ ನೆನಪು ಮಾಡ್ಕೋತಾರೆ. ಲಕಾರ ಲಕಾರದ ದೋಷ, ರಾತ್ರಿ ಎಳ್ಳಿ ಗಿಡದ ಕೆಳಗೆ ಮೊಳಗಬಾರದು, ಇದು ಅವರ ಧ್ವನಿಯೊಳಗೆ ಬಂದಿರ್ತದೆ. ಇದು ಭಾಳ ಮುಖ್ಯವಾಗಿ ನಾವು ಬದಲಾವಣೆ ಮಾಡ್ಕೋಬೇಕು. ಸಕಾರ ಶಕಾರದ ದೋಷಗಳು ಭಾಳ ಇರ್ತಾವೆ. ಸಕ್ರಪ್ಪ ಶಂಕರಪ್ಪ ಭಾಳ ವ್ಯತ್ಯಾಸ ಅದ. ಇದನ್ನು ಆತ ತಿಳ್ಕೋಬೇಕು.
ಕನ್ನಡದ ಜ್ಞಾನವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ಅವ ಒಬ್ಬ ಒಳ್ಳೆಯ ಸುದ್ದಿವಾಚಕ ಆಗಬಹುದು. ಈಗ ದಿಲ್ಲಿಯಿಂದ ಸುದ್ದಿ ಓದ್ತಿದ್ರು ಲಕ್ಷ್ಮಣ್ ಜೋಶಿ ಅಂತ ಹೇಳಿ, ಆಮೇಲೆ ರಂಗರಾವ್ ಅಂತ ಹೇಳಿ ಒಬ್ಬರು ರಂಗರಾವ್ ಅವರು ಇನ್ನೂ ಇದ್ದಾರೆ. ಹೌದು, 87 ಮೈಸೂರಿನಲ್ಲಿದ್ದಾರೆ ಅವರು. 80 ವಾರ್ತೆಗಳು ಓದ್ತಿದ್ರು. ತುಂಬ ಗೋಲ್ಡನ್ ವಾಯ್ಸ್. ಅಂಥವ್ರು ಆಗಬೇಕು ಅಂತಂದರೆ ನಾವು ಶ್ರಮ ವಹಿಸಬೇಕು. ಕನ್ನಡದ ಒಬ್ಬ ಹಿರಿಯ ಕವಿ ಮುದ್ದಣ. ಎಷ್ಟೋ ಈಗಿನ ಯುವಕರಿಗೆ ಮುದ್ದಣನ ಹೆಸರ ಗೊತ್ತಿಲ್ಲ. ಒಬ್ಬರು ಅನೌನ್ಸ್ ಮಾಡಿದರು, ಹೊಸದಾಗಿ ಯಂಗ್ ಅನೌನ್ಸರು ಮುದ್ದಣ್ಣ ಅಂತ ಅನೌನ್ಸ್ ಮಾಡಿದರು. ಅವ್ರಿಗೆ ಐಡಿಯಾನೇ ಇಲ್ಲ ಅದು. ಅದಕ್ಕೆ ಕನ್ನಡದ ಕವಿಗಳು ಅವರ ಇತಿಹಾಸ, ಅವ್ರು ಏನು ಬರೆದಾರ, ಏನು ಅವರ ಜ್ಞಾನ ಏನದ ಅನ್ನೋದನ್ನು ಅವ್ರು ತಿಳ್ಕೊಂಡ್ರೆ ನೀವು ಸಕ್ಸಸ್ಫುಲ್ ಆಗ್ತೀರಿ ಜೀವನದೊಳಗೆ. ಕೇವಲ ಮಾತುಗಾರಿಕೆ ಅಷ್ಟೇ ಅಲ್ಲ, ಜ್ಞಾನನೂ ಬೇಕು. ನಿಮಗೊಂದು ಉದಾಹರಣೆ ಹೇಳ್ತೀನಿ. ಕನ್ನಡದ ಸ್ಟೂಡೆಂಟ್ಸ್ ಕಡೆಯಿಂದ, MA ಕನ್ನಡ ಮಾಡಿದಂಥ ಕೆಲವು ವಿದ್ಯಾರ್ಥಿಗಳ ಕಡೆಯಿಂದ ಯಾವುದೋ ಒಂದು ವಿಷಯದ ಬಗ್ಗೆ ಒಂದು ಪೇಜಿನಷ್ಟು ಬರ್ಕೊಂಡು ಬರ್ರಿ ಅಂತ ಹೇಳಿದರು. ಒಂದು 4-5 ಜನ ಬರ್ಕೊಂಡು ಬಂದಿದ್ದರು ವಿಷಯದ ಬಗ್ಗೆ. ಅದನ್ನು ಚೆಕ್ ಮಾಡಲಿಕ್ಕೆ ಆ ಅಧಿಕಾರಿ ಯಾರಿದ್ರಲ್ಲ ಅದನ್ನು ನನಗೆ ಕೊಟ್ಟರು. ಅವ್ರಿಗೆ ಹೇಳಿದ್ರಂತೆ, ಶಾನ್ಭಾಗ್ ಸರು ಏನು ಹೇಳ್ತಾರೆ ಅದು ಅವ್ರು ಎಸ್ ಅಂತಂದ್ರೆ ನಾನು ಪಾಸ್ ಮಾಡ್ತೇನೆ, ಇಲ್ಲ ನಾ ಪಾಸ್ ಮಾಡೋದಿಲ್ಲ ಅಂತ ಹೇಳಿ ಕಳಿಸಿದ್ರಂತೆ. ಅವರ ಸ್ಕ್ರಿಪ್ಟ್ ಅವರು ಅಲ್ಲಿ ಆ ಸ್ಕ್ರಿಪ್ಟನೊಳಗೆ ಬರೆದಿದ್ದರು. ರಾಷ್ಟ್ರಧ್ವಜ ಬರೀಬೇಕಾಗಿತ್ತು. ಅವರು ಏನು ಬರೆದಿದ್ರು ಅಂದರೆ ಸಕಾರಕ್ಕೆ ಟಕಾರ ಒತ್ತು ಕೊಟ್ಟಿದ್ದರು. ಸಕ್ರಿ ಸಕ್ಕ ಒತ್ತು ಕೊಟ್ಟು ಮಾಡಿ. ನಾನು ಅವ್ರು ಕೇಳಿದೆ, ಅಲ್ರಿ ರಾಷ್ಟ್ರ ದೊಡ್ಡ ಶ ಬರಿಬೇಕು, ನೀವು ಸ ಬರ್ದಿರಲ್ಲ. ನಾವು ಕಲ್ತಿದ್ದ ಹಿಂಗೆ ರೀ ನನಗೆ ಜಬರಿಸಿದ್ರು ಅವರು. ಈ ಥರದ ಅದು ಏನು, ನಾನು ಬೇರೆ ಯಾವುದಾದ್ರೂ ವಿಷಯದವ್ರು ಇದ್ದರೆ, ಫಿಸಿಕ್ಸೋ ಬಯಾಲಜಿನೋ ಅಥವಾ ಬೇರೆ ಯಾವುದೋ ಸಬ್ಜೆಕ್ಟ್ನವ್ರು ಇದ್ದರೆ ಓಕೆ ಅನ್ಬೇಕು. ನೀವೇನು ಮಾಡ್ತೀರಿ ಅಂತ ಕೇಳಿದೆ. ನಾವು ಕನ್ನಡ MA ರೀ, ಫೈನಲ್ ಇಯರ್ ಇದ್ದೇವ್ರಿ ಅಂದರೆ ಅವರಿಗೆ ಈ ವ್ಯತ್ಯಾಸ ಗೊತ್ತಿಲ್ಲ ಅಂದರೆ ಏನು ಕಲಿತಾರೆ ಅನ್ನೋದು ನನ್ನ ಒಂದು ಪ್ರಶ್ನೆ. ಈ ಥರ ಆಗಬಾರ್ದಲ್ಲ. ಕೆಲವು ಪ್ರದೇಶಗಳಿಗೆ ಸಂಬಂಧಿಸಿದ ಹಾಗೆ ಆಗ್ತಾವೆ ಸರ್. ಕೆಲವು ಪ್ರದೇಶದಲ್ಲಿ ಅಂತ ಉಚ್ಚಾರ ಮಾಡ್ತಾರೆ, ಅದೆಲ್ಲ ಇದೆ. ಇಲ್ಲೂ ಸಹ ನಾವು ಉತ್ತರ ಕನ್ನಡ ಭಾಗದಲ್ಲೂ ನ ಅಂಬೋದನ್ನು ನ ಉಚ್ಚಾರ ಆಗ್ತದೆ. ಕರೆಕ್ಟ್. ಅದು ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಆಗ್ತಾ ಇದೆ. ಇಲ್ಲ, ಅದನ್ನು ತಿದ್ದುಕೋಬೇಕು. ಅಣ್ಣ ಅನ್ನ ಅನ್ನ ಅಂತಾರೆ, ವ್ಯತ್ಯಾಸ ಬಹಳ ಇದೆ. ನಕಾರ ಇದು ನೀವು ಆಕಾಶವಾಣಿ ಕೇಂದ್ರದಲ್ಲಿ ಬಹಳ ದೊಡ್ಡ ಪ್ರಮಾಣ. ಎಸ್, ಇದು ಆಗಬಾರ್ದು. ಕನ್ನಡ ಯಾವಾಗಲೂ ಶುದ್ಧವಾಗಿರಬೇಕು. ಮನೆಯೊಳಗೆ ನೀವು ಬೇಕಾದಂಗೆ ಮಾತಾಡ್ರಿ. ಅಣ್ಣ ಅನ್ನ ಎರಡೂ ಒಂದೇ. ಮನೆಯ ಮೇಲೆ ಕೂತು ಅಣ್ಣವನ್ನು ಉಣ್ಣಬೇಕು ನೀವು ಮನೆಯೊಳಗನ್ರಿ. ಆದರೆ ಇಲ್ಲಿ ಹಾಗೆ ಆಗಬಾರ್ದು. ಅದು ನೀವು ಉತ್ತುಂಗದಲ್ಲಿದ್ದಾಗ, ವೃತ್ತಿಯ ಉತ್ತುಂಗದಲ್ಲಿದ್ದಾಗ ನಿವೃತ್ತರಾದ್ರಿ. ಅದು ಎಲ್ಲರಿಗೂ ಬೇಜಾರದ ಸಂಗತಿ. ನಿಮ್ಮನ್ನು ಮತ್ತು ಕೇಳಲಿಕ್ಕೆ ಬಯಸ್ತಿದ್ರು ಭಾಳಷ್ಟು ಕೇಳುವರು. ಅದೊಂದು ನಮಗೆ ಒಂದು ಬೇಜಾರದ ಸಂಗತಿ ಅಂತಲೇ ಹೇಳ್ಬೋದು. ಸರ್, ಈಗ ನಿಮ್ಮ ಜೀವನ ಹೇಗಿದೆ? ನಾನು ಖುಷಿಯಾಗಿದ್ದೀನಿ. ಹಾಂ ಸರ್. ಯಾಕಂದರೆ ಸಾಕಷ್ಟು ಪುಸ್ತಕಗಳು ನನ್ನ ಹತ್ತಿರ ಇದೆ. ಓದೋದು ನನ್ನ ಒಂದು ಹವ್ಯಾಸ ಇದೆ. ಆಮೇಲೆ ಮಕ್ಕಳು ಬರ್ತಾರೆ, ಟ್ಯೂಷನ್ ತಗೊಳ್ತಾ ಇರ್ತೀರಿ. ಅವರಿಗೆ ಕಲಿಸೋದು ನನ್ನ ಒಂದು ಸಂತೋಷದ ವಿಷಯ. ನೀವು ಆಗಲೇ ಹೇಳಿದ್ರಿ, ನಿಮ್ಮ ಹತ್ರ ಕಲಿತ ವಿದ್ಯಾರ್ಥಿಗಳು ಬೇರೆ ದೇಶದಲ್ಲೆಲ್ಲ ಇದ್ದಾರೆ, ಸಾಕಷ್ಟು ಜನ ಇದ್ದಾರೆ. ಅದಾದ ನಂತರ ಈ ವಿಷಯಕ್ಕೆ ಬರೋಣ ಸರ್. ನಿಮ್ಮ ಒಬ್ಬ ವಿದ್ಯಾರ್ಥಿ ಅಥವಾ ನಿಮ್ಮ ಒಬ್ಬರು ಅಭಿಮಾನಿ ನ್ಯೂಯಾರ್ಕಿಂದ ಮನೆಯಲ್ಲಿ ಒಂದು ಸಂಪಾದಕೀಯನ ನಿಮ್ಮ ಬಗ್ಗೆ ಬರೀತಾರೆ, ಅದ್ರ ಬಗ್ಗೆ ಹೇಳ್ತೀರಾ? ಅವರು ನನ್ನ ಒಂದು ಅಭಿಮಾನದಿಂದ ಏನು ಬರೆದಾರಲ್ಲ ಅದಕ್ಕೆ ನಾನು ಶರಣು ಅಷ್ಟೇ ಹೇಳ್ಬೋದು. ಆದರೆ ಆ ವ್ಯಕ್ತಿದು ನಂದು ಮುಖತಃ ಪರಿಚಯ ಇಲ್ಲ. ಅಂಕಣಕಾರರು ನನ್ನ ವಿಷಯವನ್ನು, ನನ್ನ ಬಗ್ಗೆ ಅದನ್ನು ಕಲೆಕ್ಟ್ ಮಾಡಿ ಒಂದು ಅಂಕಣದಲ್ಲಿ ನನ್ನ ಬಗ್ಗೆ ಬರೆದಿದ್ದಾರೆ. ನಾನು ಅದಕ್ಕೆ ಎಷ್ಟು ಧನ್ಯವಾದ ಹೇಳಿದರೂ ಅದು ಕಡಿಮೆನೇ. ನಾನು ಅವರ ಒಂದು ಆ ಲೇಖನಕ್ಕೆ ಸ್ಟೈಲಿಗೆ ನಾನು ಋಣಿಯಾಗಿದ್ದೇನೆ ಅಂತ ಇಷ್ಟ ಹೇಳ್ಬೋದು. ಸರ್, ಭಾಳಷ್ಟು ಜನ ಯಾರು ನೋಡಿ ಇರೋದಿಲ್ಲ ನಿಮ್ಮನ್ನು. ನಾನೇ ಫಸ್ಟ್ ಟೈಮ್ ನೋಡಿದ್ದು ನಿಮ್ಮನ್ನು. ಸೊ ಆ ಧ್ವನಿಯನ್ನೇ ನಮಗೆ ಅಷ್ಟು ಆಕರ್ಷಣೆಗೊಳಿಸ್ತಾ ಇದೆ ಅಂದರೆ ಅದರಲ್ಲಿ ಏನು ಶಕ್ತಿ ಇದೆ ಸರ್, ಹೇಳ್ರಿ ನಮಗೆ. ಅದು ಕೇಳುಗರ ಒಂದು ಪ್ರೀತಿ ಅಷ್ಟೇ, ಆ ಶಕ್ತಿ.
ಇಲ್ಲಿ ಕೆಲವು ವರ್ಷ ನಾ ಇನ್ನೂ ಡ್ಯೂಟಿಯಲ್ಲಿ ಇದ್ದಾಗ ಈ ಬೇರೆ ಬೇರೆ ಊರಿನಿಂದ ಬಿಜಾಪುರ ಬಾಗಲಕೋಟೆ ಅಲ್ಲಿಂದ ಕೆಲವು ಜನ ಆಕಾಶವಾಣಿ ನೋಡಲಿಕ್ಕೆ ಅಂತ ಬಂದರು. ಅವರು ಬಂದಾಗ ಅಲ್ಲಿ ಬಂದು ಕೇಳಿದ್ರಂತೆ, ಅವರು ಆಕಾಶವಾಣಿ ನೋಡ್ಲಿಕ್ಕೆ ಬಂದಾಗ ಮೊದಲನೇ ಮಾತು ಅವ್ರು ಕೇಳಿದ್ದಂತೆ, ಆಕಾಶವಾಣಿ ಸುದ್ದಿ ಓದ್ತಾರಲ್ಲ ನಾಗೇಶ್ ಶಾನಭಾಗ್ ಅವರು ಎಲ್ಲಿದ್ದಾರೆ ಅಂತ. ಅವ್ರು ಇನ್ನೂ ಆಕಾಶವಾಣಿ ಒಳಗಡೆ ನೋಡಿಲ್ಲ, ಅಲ್ಲಿ ಬಂದು ಅವ್ರು ಫಸ್ಟ್ ಕೇಳಿದ್ದದ ಅಂತ. ನನಗೆ ಭಾಳ ಖುಷಿ ಆಯ್ತು. ಅವ್ರು ಅಲ್ಲಿ ಗಾರ್ಡ್ ಏನಿದ್ರು ಅವ್ರನ್ನ ಕರ್ಕೊಂಡು ಬಂದರು. ನನಗೆ ಅಲ್ಲಿ ಕೂತಲ್ಲಿ ತೋರಿಸಿದ್ರು, ಇಲ್ಲಿ ಕೂತಾರ ನೋಡ್ರಿ, ಅವ್ರನ್ನ ನೋಡ್ರಿ ಅಂತಂದ್ರು. ಅವ್ರು ಬಂದರು, ಕೈ ಮುಗಿದ್ರು, ಸರ್ ನಿಮ್ಮ ಥರ ಸುದ್ದಿ ಓದೋರು ಯಾರೂ ಇಲ್ಲರಿ ಅಂಥೇಳಿ ನಮಸ್ಕಾರ ಮಾಡಿದರು. ನನಗೆ ಭಾಳ ಇದು ಅನ್ನಿಸ್ತು, ನನಗೆ ಮುಜುಗರ ಅನ್ನಿಸ್ತು. ನಾನು ಅಷ್ಟಕ್ಕೆ ನಮಸ್ಕಾರ ಮಾಡಿ ಹೆಚ್ಚು ಮಾತಾಡಲಿಲ್ಲ, ಕಳಿಸಿದೆ ಅವರಿಗೆ. ಆನಂತರ ನಿಮ್ಮ ಅಭಿಮಾನಿಗಳು ನಿಮ್ಮ ಸುದ್ದಿ ವಾಚನೆ ಮಾಡೋದನ್ನು ಕೇಳಿ ಆ ಅಭಿಮಾನದಿಂದ ಪತ್ರ ಬರೆದಿದ್ದು ಏನಾದ್ರು ಉಂಟಾ? ಪತ್ರ ಸಾಕಷ್ಟು, ಹೌದು, ಇಲ್ಲ ಸಾಕಷ್ಟು ಪತ್ರಗಳು ಬರೆದಿದ್ವು. ಆಮೇಲೆ ಒಬ್ಬರು ಈ ಗುಳೇದ ಗುಡ್ಡ ಇರಬೇಕು ನನಗೆ ನೆನಪಿದ್ದ ಮಟ್ಟಿಗೆ, ಅಲ್ಲಿದ್ದ ಒಬ್ಬರು ಗೆಳೆಯರ ಬಳಗ ಒಂದು 100 ರೂಪಾಯಿಯ ಒಂದು ಚೆಕ್ ಕೊಟ್ಟು ಕಳಿಸಿದ್ರು. ನೀವು ತುಂಬ ಅದ್ಭುತವಾಗಿ ಓದ್ತೀರಿ, ಇದು ನಮ್ಮ ಕಾಣಿಕೆ ಅಂತ ಹೇಳಿ ಕೊಟ್ಟು ಕಳಿಸಿದ್ರು. ನಾನು ಅದನ್ನು ಹಾಗೇ ಇಟ್ಕೊಂಡೆ. ಅದನ್ನು ಆಮೇಲೆ ಧಾರವಾಡದ ಒಂದು ಗೆಳೆಯರ ಬಳಗ, ಶಂಕರ್ ದಾತೆ, ಬಾಬುರಾವ್ ಇಜಂತ್ಕರ್ ಅಂಥೇಳಿ ಮಿತ್ರರು ಒಂದು ಗೆಳೆಯರ ಬಳಗ ಕಟ್ಕೊಂಡಿದ್ದರು. ಪ್ರದೇಶ ಸಮಾಚಾರ ಚುನಾವಣಾ ಇಲೆಕ್ಷನದಲ್ಲಿ ಬಂದಂಥ ಸುದ್ದಿಗಳನ್ನು ಬಾಂಬ್ ಸಿಡಿಸಿದಂಗೆ ಟಕ 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 ಇಂಥ ಇಷ್ಟು ಓಟುಗಳಿಂದ ಬಂದಿದ್ದಾರೆ, ಇಷ್ಟು ಓಟುಗಳು ಗೆದ್ದಿದ್ದಾರೆ ಅಂತ ಹೇಳುವಂಥ ಒಂದು ಇದಿತ್ತಲ್ಲ, ಆ ಒಂದು ಇದಕ್ಕೆ ಮೆಚ್ಚಿ ಅವರು ನನಗೆ ವಿದ್ಯಾವರ್ಧಕ ಸಂಘದೊಳಗೆ ಒಂದು ದಿವಸ ಒಂದು ಫಂಕ್ಷನ್ ಅರೇಂಜ್ ಮಾಡಿ ಬ್ಯೂಗಲ್ ಅವಾರ್ಡ್ ಅಂತ ಹೇಳಿ ಒಂದು ಬೆಳ್ಳಿಯ ಒಂದು ತುತ್ತೂರಿಯನ್ನು ಇದನ್ನು ಮಾಡಿ ಪ್ರೆಸೆಂಟ್ ಮಾಡಿದರು. ಮತ್ತು ಈ ವಾಚಕರಿಗೆ ಭಾಳ ಮುಖ್ಯವಾಗಿ ಧ್ವನಿನೇ ಆಸ್ತಿ. ಆ ಧ್ವನಿಯನ್ನು ನೀವು ಕಾಪಾಡ್ಕೊಳ್ಬೇಕಾಗ್ತಿತ್ತು, ನೀವು ಬೇಕಾಬಿಟ್ಟು ತಿನ್ನಂಗಿರೋದಿಲ್ಲಾಗಿತ್ತು. ಅದರ ಬಗ್ಗೆ ಹೇಳ್ತೀರಾ? ಧ್ವನಿ ಕಾಯ್ದೆ ಇಟ್ಕೋಬೇಕು ಅಂತಂದರೆ ನಾವು ಸಾಮಾನ್ಯವಾಗಿ ನಾಲಿಗೆಯ ಒಂದು ರುಚಿಗೆ ನಾವು ದಾಸರ ಆಗಬಾರದು. ಐಸ್ ಕ್ರೀಮ್ ತಿಂದೆ, ತಣ್ಣಂದು ಫ್ರಿಜ್ಜಿನಾಗೆ ನೀರು ಕುಡಿದೆ, ಧ್ವನಿ ಇಫೆಕ್ಟ್ ಆಗ್ತದೆ. ಎಣ್ಣೆದು ಕರೆದದ್ದು ನೀವು ರುಚಿ ಅಂಥೇಳಿ ಬಾಯಿ ರುಚಿ ಅಂಥೇಳಿ ತಿಂದ್ರಿ ಅಂತಂದರೆ ಧ್ವನಿ ನಿಮ್ಮ ಮೇಲೆ ಅದು ಪರಿಣಾಮ ಆಗ್ತದೆ. ಸಾಮಾನ್ಯವಾಗಿ ಕೆಲವರಲ್ಲಿ ಸಿಗರೇಟ್ ಸೇದುವಂಥ ಅಭ್ಯಾಸ ಇರ್ತದೆ. ಸಿಗರೇಟ್ ಸೇದು ಬಂದು ಅವನ ಧ್ವನಿ ಪರೀಕ್ಷೆ ಮಾಡಿದರೆ ಅವನ ಧ್ವನಿ ಒಡೆದಂಗೆ ಕೇಳಿಸ್ತದೆ. ಜನರಲ್ಲಿ ಇದ್ರ ಬಗ್ಗೆ ಕೇರ್ ತೊಗೋಬೇಕು. ಹೀಗಾಗಿ ಧ್ವನಿ ಬಗ್ಗೆ ನಾನು ಭಾಳ ಕೇರ್ ತೊಗೋತಾ ಇದ್ದೆ. ತಪಸ್ಸು ಮಾಡಿದ್ರಿ? ಹೌದು, ಅದು ಒಂದು ತಪಸ್ಸಿನ ಥರನೇ ಇರಬೇಕಾಗ್ತದೆ. ಬೇರೆ ಯಾವುದೂ ಇದು ಆಗಬಾರ್ದು, ಧ್ವನಿಗೆ ಎಫೆಕ್ಟ್ ಆಗಬಾರ್ದು. ಕರಿದ ವಸ್ತುಗಳನ್ನು ತಿನ್ನುತ್ತಿರಲಿಲ್ಲ? ಅಲ್ಲಿ ತಿನ್ನೋದಾದರೂ ಭಾಳ ಕಡಿಮೆ ಪ್ರಮಾಣ, ಎಲ್ಲೋ 1-2 ಪೀಸ್ ಅಷ್ಟೇ. ಈಗ ಆಕಾಶವಾಣಿಗೆ ಸೇರಬೇಕಂದ್ರೆ ಏನು ಕ್ರೈಟೀರಿಯಾ ಏನಿರಬೇಕು ಸರ್? ಏನು ಮಾನದಂಡಗಳಿರಬೇಕು? ಏನೇನು ಕ್ವಾಲಿಫಿಕೇಷನ್ ಬಯಸ್ತದೆ ಆಕಾಶವಾಣಿ? ಭಾಳ ಮುಖ್ಯವಾಗಿ ಧ್ವನಿ ಇರಬೇಕು. ಮುಖ್ಯವಾಗಿ ಧ್ವನಿ ಇರಬೇಕು. ಎರಡನೇದಂದರೆ ಅವರು ಯಾವುದೇ ಒಂದು ಇದರೊಳಗೆ ಗ್ರ್ಯಾಜುಯೇಟ್ ಆಗಿರಬೇಕು. ಮಿನಿಮಮ್ 2nd ಕ್ಲಾಸ್ ಗ್ರ್ಯಾಜುಯೇಷನ್ ಇರಬೇಕು ಅಂತಿದೆ. ಆಮೇಲೆ ನಾಟಕದಲ್ಲಿ ಅಥವಾ ಗಾಯನದಲ್ಲಿ ಟ್ಯಾಲೆಂಟ್ ಇದ್ದರೆ ಅಂಥವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಟ್ಯಾಲೆಂಟೆಡ್ ಇರಬೇಕು, ಬೇರೆ ಇದ್ರೆ ಹೌದು, ಅಂಥವ್ರನ್ನ ಸಾಮಾನ್ಯವಾಗಿ ಸೆಲೆಕ್ಟ್ ಮಾಡ್ತಾರೆ. ನಾನು ಗ್ರ್ಯಾಜುಯೇಟ್ ಇದ್ದೇನೆ ರೀ, ಫಸ್ಟ್ ಕ್ಲಾಸ್ ಇದ್ದೇನೆ ರೀ, ನಾನು ತೊಗೊಳ್ರಿ ಅಂತಂದರೆ ಆಗೋದಿಲ್ಲ. ಬೇರೆ ಫೀಲ್ಡು ನೋಡ್ತಾರೆ. ಹೌದು, ಒಳ್ಳೆ ಜ್ಞಾನ ಇರಬೇಕು, ಅಂಥವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಹೌದು. ಈಗಿನ ಯುವಕರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್? ಆಕಾಶವಾಣಿಗೆ ಸೇರ್ಲಿಕ್ಕೆ ಬಯಸೋರಿಗೆ, ಕೆಲವರಿಗೆ ಯಾವ ರೀತಿ ತಯಾರಾಗಬೇಕು? ಕನ್ನಡದ ಜ್ಞಾನವನ್ನು ಬೆಳೆಸ್ಕೊಳ್ರಿ. ಕನ್ನಡದ ಬಗ್ಗೆ, ಕನ್ನಡದ ಒಂದು ಇತಿಹಾಸದ ಬಗ್ಗೆ ಒಳ್ಳೆಯ ಜ್ಞಾನವನ್ನು ಪಡೆದಿರಬೇಕು. ಆಮೇಲೆ ಕನ್ನಡದ ಪುಸ್ತಕಗಳನ್ನು ಹೆಚ್ಚಾಗಿ ಓದಬೇಕು. ಅವರು ತಾವು ಜಾಬ್ ಸಿಕ್ಕ ನಂತರ ಮದುವೆ ಆದ್ರೆ ಅಥವಾ ಅದಕ್ಕಿಂತ ಪೂರ್ವದಲ್ಲಿ ಮದುವೆ ಆದ್ರೆ?
ಇಲ್ಲ, ಜಾಬ್ ಸಿಕ್ಕ ನಂತರನೇ ನಾನು ಮದುವೆ ಆಗಿದ್ದು. ಅಂದರೆ ನಿಮ್ಮ ಮನೆಯವರಿಗೆ ನೀವು ಏನು ಜಾಬ್ ಮಾಡ್ತಾರೆ ಅಂತ ಗೊತ್ತಿತ್ತು. ಅವಾಗ ಹಂಗೆ ಅಲ್ಲಿ ಹೋದಾಗ ಎಲ್ಲಿ ಮನೆಯವರು ಎಲ್ಲಿನವ್ರು ಸರ್? ಉಡುಪಿಯವರು. ಧಾರವಾಡದಿಂದ ಉಡುಪಿಗೆ ನಂಟಾಯಿತು. ಅವಾಗ ನೀವು ಹೆಣ್ಣು ಕೇಳಲಿಕ್ಕೆ ಹೋದಾಗ ಅಥವಾ ನೋಡ್ಲಿಕ್ಕೆ ಹೋದಾಗ ನೀವು ಅನೌನ್ಸರ್ ಅಂತ ಅವರಿಗೆಲ್ಲ ಒಂದು ಗೊತ್ತಿತ್ತು ಮನೆಯವರಿಗೆಲ್ಲ. ಅವಾಗ ನಿಮ್ಗೆ ಹೇಗೆ ನೋಡ್ತಿದ್ರು ಅಥವಾ ನಿಮ್ಮನ್ನು ಹೇಗೆ ಇದು ಮಾಡಿದ್ರು? ಇಲ್ಲ, ಬಹುಶಃ ಅದು ಯಾವುದು ಇದನ್ನು ಮಾಡಿದ್ರೋ ದೃಷ್ಟಿಯಿಂದ ಅವ್ರು ಇದನ್ನು ಮಾಡಿದ್ರೋ ಗೊತ್ತಿಲ್ಲ. ಬಟ್ ಅವ್ರಿಗೆ ಆಕಾಶವಾಣಿಯಲ್ಲಿ ಇದ್ದೀನಿ, ಇಂಥ ಕೆಲಸ ಮಾಡ್ತಾ ಇದ್ದೀನಿ ಅಂತಂದು ಅವಳು ತುಂಬ ಖುಷಿಯಲ್ಲಿದ್ದರು. ಅವರು ಖುಷಿಯಲ್ಲಿದ್ದರು. ಆದರೆ ಇದನ್ನೆಲ್ಲ ಸೆಲೆಕ್ಟ್ ಮಾಡಿ ಇದನ್ನು ಮಾಡಿ ಯಾಕಂದರೆ ನಾನು ಬಡತನದಿಂದನೇ ಮೇಲುಗಡೆ ಬಂದವನು. ಹೀಗಾಗಿ ನಮ್ಮ ಒಂದು ಮನೆತನದ ಒಂದು ಇದಕ್ಕೆ ಹೊಂದಿಕೊಂಡು ಹೋಗಬೇಕಾದಂಥ ವ್ಯಕ್ತಿ ನಮಗೆ ಬೇಕಾಗಿತ್ತು. ಅದು ನನ್ನ ಅಕ್ಕ ಕುಂದಾಪುರದಲ್ಲಿದ್ದರು. ಅವರು ಒಂದು ಹುಡುಕಿ ಇದನ್ನು ಮಾಡಿ ನನಗೆ ಇದನ್ನು ಮಾಡಿದ್ರು. ಅದು ಸರ್ ರಜೆ ತೊಗೊಂಡಿದ್ರು ಸರ್? ರಜೆ ಕೊಟ್ಟಿದ್ರ? ಇಲ್ಲ ರಜೆ ಕೊಟ್ಟಿದ್ರು? ಇಲ್ಲ ಇಲ್ಲ, ಅದು ಯಾವುದೋ ಒಂದು ಕಾರಣಕ್ಕೆ ನಾನು ಅಕ್ಕನ ಮನೆಗೆ ಹೋಗಿದ್ದೆ. ಅವರು ನನ್ನ ಭಾವ ಏನು ಮಾಡಿದ್ರು ಅಂದರೆ, ಇಲ್ಲಪ್ಪ ಹೋಗಿ ಬರೋಣ ಅಂತ, ಬಾ ಇಲ್ಲೇ ಒಂದು ಕಡೆ ಅಂತಂದು ಕರ್ಕೊಂಡು ಹೋದರು. ಅಲ್ಲಿ ಹೋದ ನಂತರ ಗೊತ್ತಾಯಿತು ನನಗೆ ಆ ಹುಡುಗಿನ ತೋರಿಸ್ತಾ ಇದ್ದಾರೆ ಅಂತ. ಅದಾದ ಮದುವೆ ಆಯಿತು. ಮದುವೆ ಆದ ನಂತರ ಇಲ್ಲೇ ಬಂದ್ರಿ ನೀವು? ಹೌದು. ಇಲ್ಲೇ ಮನೆ ಇತ್ತು ಸರ್ ಸ್ವಂತದ್ದು? ಇಲ್ಲ, ಸ್ವಂತದ ಮನೆ ಇರಲಿಲ್ಲ ಅವಾಗ, ಬಾಡಿಗೆ ಮನೆಯಲ್ಲಿ ಇದ್ವಿ. ನಂತರ ಬ್ಯಾಂಕ್ ಲೋನ್ ಹಾಕ್ಕೊಂಡು ಇದನ್ನು ಮಾಡಿ ಯಾರೋ ಒಬ್ಬರು ಒಂದು ಜಾಗ ಕೊಟ್ಟರು, ಇಲ್ಲಿ ಮಾಡಿ ಕಟ್ಕೊಂಡು ನಾವು ಇದ್ದೇವೆ. ಈಗ ಸುಖವಾಗಿದ್ದೀವಿ. ಇಬ್ಬರು ಮಕ್ಕಳು ನನಗೆ. ನಿಮ್ಮ ಮನೆಯವ್ರ ಸಹಕಾರ ಹೇಗಿರ್ತದೆ ಸರ್? ನೀವು ಬೆಳಿಗ್ಗೆ ಹೋಗಬೇಕಿತ್ತು, ಆನಂತರ ನಿಮ್ಗೆ ರಜೆ ಇರೋದಿಲ್ಲಾಗಿತ್ತು, ಅದು ಫಂಕ್ಷನ್ ಹೋಗಬೇಕಾದ್ರೆ ಅವರು ತುಂಬ ಸಹಕಾರ ಕೊಟ್ಟರು ನನಗೆ. ಯಾವುದೇ ರೀತಿಯಿಂದ ಇದಾಗದ ಹಾಗೆ ಬೆಳಿಗ್ಗೆ ಹೋಗ್ಬೇಕಾದ್ರೆ ನನಗೆ ಥರ್ಮಸ್ನಲ್ಲಿ ಬಿಸಿ ನೀರು ಕಾಸಿ ಕೊಟ್ಟು ಇದು ಮಾಡ್ತಿದ್ದರು. ಆಮೇಲೆ ನಾನು ಹೋಗಬೇಕಾದ್ರೆ ಬಿಸಿ ಹಾಲನ್ನು ಇದನ್ನು ಮಾಡಿ, ಯಾಕಂದರೆ ನಾನು ಚಹಾ ಕಾಫಿದ ಹವ್ಯಾಸ ಇಲ್ಲ, ಹಾಲನ್ನು ಕಾಯಿಸಿ ಎಲ್ಲ ಇದು ಮಾಡಿ ಎಷ್ಟು ಗಂಟೆಗೆ 4 ಗಂಟೆಗೆ ಎದ್ದು ಎಲ್ಲ ರೆಡಿ ಮಾಡಿ ಕೊಟ್ಟು ನನಗೆ ನಾನು ಹೊರಗಡೆ ಹೋದ ನಂತರ ಮನೆಯಲ್ಲಿ ಬಾಗಿಲು ಹಾಕ್ಕೊಂಡು ಇರ್ತಿದ್ದರು. ಎಷ್ಟು ವರ್ಷ ಸರ್ವಿಸ್ ಮಾಡಿದ್ರು ಸರ್ ಆಕಾಶವಾಣಿಯಲ್ಲಿ? ಆಕಾಶವಾಣಿಯಲ್ಲಿ ನೋಡ್ರಿ ಅನೌನ್ಸರ್ ಆಗಿ ಒಂದು 9 ವರ್ಷ, ಆಮೇಲೆ ನ್ಯೂಸ್ ರೀಡರ್ ಆಗಿ ಒಂದು 20 ವರ್ಷ ನಾನು ಮಾಡಿದೆ. ನನ್ನ ಇನ್ನೊಂದು ಕೆಲವೊಂದು ಆ್ಯಕ್ಟಿವಿಟೀಸ್ ಬಗ್ಗೆ ನಿಮಗೆ ಹೇಳ್ತೀನಿ. ನನಗೆ ಶಿಕ್ಷಕನಾಗಿ ಇದ್ದುದರಿಂದ ನನಗೆ ಮಕ್ಕಳಿಗೆ ಕಲಿಸಬೇಕು ಅನ್ನುವಂಥ ಹವ್ಯಾಸ ಭಾಳ ಈಗೂ ಇದೆ. ಕಳೆದ 57 ವರ್ಷದಿಂದ ನಾನು ಮಕ್ಕಳಿಗೆ ಹವ್ಯಾಸವಾಗಿ ಮ್ಯಾಥಮೆಟಿಕ್ಸನ್ನು ಕಲಿಸ್ತಾ ಇದ್ದೀನಿ. 57 ವರ್ಷದಿಂದ ಕಲಿಸ್ತಾ ಇದ್ದೀನಿ. ಮಕ್ಕಳನ್ನು ನೋಡಿದರೆ ನನಗೆ ತುಂಬ ಖುಷಿ ಆಗ್ತದೆ. ಅವರಿಗೆ ಕಲಿಸ್ಕೋತಾ ಕೂತ್ರೆ ನಾನು ಜಗತ್ತು ಮರೆತು ಹೋಗ್ತದೆ. ನನಗೆ ನನ್ನಲ್ಲಿ ಕಲಿತಂಥ ಸಾವಿರಾರು ಮಕ್ಕಳು ಅಮೇರಿಕಾದಲ್ಲಿದ್ದಾರೆ, ಸ್ವಿಟ್ಜರ್ಲೆಂಡ್ದಲ್ಲಿದ್ದಾರೆ, ಇಂಗ್ಲೆಂಡ್ನಲ್ಲಿದ್ದಾರೆ, ಆಸ್ಟ್ರೇಲಿಯಾದಾಗಿದ್ದಾರೆ, ಸಿಂಗಾಪುರದಾಗಿದ್ದಾರೆ, ಇಂಡಿಯಾದಲ್ಲಿದ್ದಾರೆ, ಬೆಂಗಳೂರಿನಲ್ಲಿ ಸಾಕಷ್ಟು ಜನ ಇದ್ದಾರೆ. ಅವರ ಇದಕ್ಕೆ ಹಬ್ಬಕ್ಕಂತ ಹೇಳಿ ಅಥವಾ ಯಾವುದೇ ಕಾರಣ ತಮ್ಮ ರಜೆಯ ಕಾರಣದಲ್ಲಿ ಇಲ್ಲಿ ಬಂದಾಗ ನನ್ನ ಭೇಟಿಯಾಗಿ ಹೋಗ್ತಾರೆ. ಅದರಷ್ಟು ದೊಡ್ಡ ಪ್ರಶಸ್ತಿ ನನಗೆ ಬೇರೆ ಯಾವುದೂ ಇಲ್ಲ. ಈವಾಗಲೂ ನಾನು ಆ ಒಂದು ನನ್ನ 77ನೇ ವಯಸ್ಸಾದರೂ ನಾನು ಇನ್ನೂ ಆ ಮಕ್ಕಳ ಜೊತೆಗೆ ನಾನು ಸಂಪರ್ಕ ಇಟ್ಟುಕೊಂಡಿದ್ದೀನಿ, ಕಲಿಸ್ತಾ ಇದ್ದೀನಿ. ಅದರಷ್ಟು ಖುಷಿ ಬೇರೆ ಯಾವುದೂ ಇಲ್ಲ. ವೃತ್ತಿಯನ್ನು ಮುಂದುವರಿಸ್ಕೊಂತ ಹೌದು. ಪ್ರವೃತ್ತಿ, ವೃತ್ತಿ ಅನ್ನೋದು ಪ್ರವೃತ್ತಿ ಬೇರೆ ಯಾವುದರಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಹೌದು, ನಿಮಗೆ ಯಾವುದೇ ಪದ್ಮಶ್ರೀ ಪದ್ಮವಿಭೂಷಣ ಪ್ರಶಸ್ತಿ ಸಿಕ್ಕರೂ ಸಹ ಮಕ್ಕಳ ಒಂದು ಪ್ರೀತಿ ಅನ್ನುವಂಥ ಪ್ರಶಸ್ತಿ ಏನದಲ್ಲ, ಅದರ ಮುಂದೆ ಯಾವುದೂ ಅಲ್ಲ. ಕಬ್ಬೂರ್ ಡಾಕ್ಟರ್ NB ಕಬ್ಬೂರ್ ಸ್ಮಾರಕ ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದೀವಿ, ಶಿಕ್ಷಣ ವಿಕಾಸ ಅನ್ವೇಷಣಾ ಪ್ರತಿಷ್ಠಾನ ಅಂಥೇಳಿ ಆ ಟ್ರಸ್ಟ್ದ ಹೆಸರು. ಡಾಕ್ಟರ್ NB ಕಬ್ಬೂರ್ ಸ್ವಾತಂತ್ರ್ಯ ಯೋಧರವರು, ಶಿಕ್ಷಣ ತಜ್ಞರು, ಧಾರವಾಡದ ಕರ್ನಾಟಕ ಹೈಸ್ಕೂಲು, ಕೆ ಬೋರ್ಡ್ ಹೈಸ್ಕೂಲು ಇದನ್ನೆಲ್ಲ ಕಟ್ಟಿ ಬೆಳೆಸಿದಂಥ ದೊಡ್ಡ ಒಬ್ಬ ವ್ಯಕ್ತಿ. ಸ್ವಾತಂತ್ರ್ಯಕ್ಕಿಂತ ಮುಂಚೆ ಅವರು ಹಲವಾರು ಸಲ ಜೈಲಿಗೆ ಹೋಗಿ ಬಂದಾರೆ. ಸ್ವಾತಂತ್ರ್ಯ ಯೋಧರು. ಅವರು ಮನಸ್ಸು ಮಾಡಿದರೆ ಕೇಂದ್ರ ಸರ್ಕಾರದ ಮಂತ್ರಿ ಆಗಬಹುದಾಗಿತ್ತು. ಆದರೆ ಅವರು ಅಂದ್ರೆ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು, ನನ್ನ ಕೆಲಸ ಮುಗಿತು, ನನ್ನ ಕೆಲಸ ಇನ್ನು ಸಮಾಜದ ಉದ್ಧಾರ,
ಶಿಕ್ಷಣ ಕ್ಷೇತ್ರದ ಉದ್ಧಾರ ನನ್ನ ಕೆಲಸ, ಅದಕ್ಕೆ ನಾನು ತೊಡಕೋತೀನಿ ಅಂಥೇಳಿ ಅವರು ಶಿಕ್ಷಣದ ಇದ್ರ ಸಲುವಾಗಿ ಕೆಲಸ ಮಾಡಿದಂಥ ವ್ಯಕ್ತಿ. ಈಗ ಅವರಿಗೆ 125 ವರ್ಷ, ಅಂದರೆ ಅವರು ಇದ್ದಿದ್ದರೆ 125 ವರ್ಷ ಆಗಿರ್ತಿತ್ತು. ಅವರ ಮಗ ಡಾಕ್ಟರ್ ಆನಂದ್ ಕಬ್ಬೂರ್ ಅವರು ಮೆಡಿಕಲ್ ಫೀಲ್ಡ್ನಲ್ಲಿ ಒಂದು ದೊಡ್ಡ ಹೆಸರು ಅವರು ಈ ಸಮಾಜ ಸೇವೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಶಿಕ್ಷಣ ವಿಕಾಸ ಅನ್ವೇಷಣಾ ಪ್ರತಿಷ್ಠಾನ ಅದನ್ನು ಮಾಡಿಕೊಂಡು ಅದರ ಅಧ್ಯಕ್ಷರಾಗಿದ್ದಾರೆ, ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆ ಸಂಸ್ಥೆಯ ಉಪಾಧ್ಯಕ್ಷನಾಗಿ ನಾನೇನೋ ಅಳಿಲ್ ಸೇವೆ ಮಾಡ್ತಾ ಇದ್ದೀನಿ. ಈಗ ಈ ಟ್ರಸ್ಟ್ ಇದರಿಂದ ನಾವು ಸ್ವಲ್ಪ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಹಳ್ಳಿಯ ಕ್ಷೇತ್ರದಿಂದ ಅತಿ ಬಡವರಾದಂಥ ಮಕ್ಕಳು ತಾವು ಶಿಕ್ಷಣವನ್ನು ಮುಂದುವರಿಸಬೇಕು, ಕಲಿಬೇಕು ಅನ್ನುವಂಥ ಹವ್ಯಾಸ ಇಟ್ಟುಕೊಂಡಂಥ ಮಕ್ಕಳು, ಕಷ್ಟಪಡ್ತಂಥ ಮಕ್ಕಳು, ಅಂಥವರಿಗೆ ನಾವು ಹಣಕಾಸು ಸಹಾಯ ಕೊಟ್ಟು ಅವರಿಗೆ ಸಹಾಯ ಮಾಡಲಿಕ್ಕೆ ಒಂದು ಪ್ರಯತ್ನ ನಡೆಸಿದ್ದೇವೆ. ಹಣಕಾಸು ಸಹಾಯ ಅಂತಂದರೆ ನಾವೇನು ಶ್ರೀಮಂತರು ಅಲ್ಲ, ಯಾರಿಗೆ ಕೊಡಬೇಕು ಅನ್ನುವಂಥ ಮನಸ್ಸಿದ್ದಿರ್ತದೆ ಅಂಥವ್ರನ್ನ ನಾವು ಮನವಿ ಮಾಡಿ ಅವ್ರ ಕಡೆಯಿಂದ ಡೊನೇಷನ್ ಕಲೆಕ್ಟ್ ಮಾಡಿಕೊಂಡು ಇಂಥ ಮಕ್ಕಳಿಗೆ ನಾವು ಸಹಾಯ ಮಾಡ್ತಾ ಇದ್ದೀವಿ. ಹೋದ ವರ್ಷ ಅಲ್ಲ, ಇದೇ ವರ್ಷ ನಾವು ಸುಮಾರು 129 ಬಡ ಮಕ್ಕಳಿಗೆ ಹಣಕಾಸು ಸಹಾಯ 9,84,000 ಹಣಕಾಸು ಸಹಾಯ ಮಾಡಿದ್ದೇವೆ. ಸ್ಕೂಲಿಗೆ, ಆಮೇಲೆ ನರ್ಸಿಂಗ್ ತರಬೇತಿಗೆ ಹೋಗುವಂಥ ಹೆಣ್ಮಕ್ಕಳಿಗೆ, ಆಮೇಲೆ ಡಿಪ್ಲೊಮಾ ಟೆಕ್ನಿಕಲ್ ಕೋರ್ಸ್ ಹೋಗುವಂಥ ಮಕ್ಕಳಿಗೆ, ಅಂಥ ಬಡ ಮಕ್ಕಳಿಗೆ, ಪ್ರತಿಭಾವಂತ ಮಕ್ಕಳಿಗೆ ನಾವು ಸಹಾಯ ಮಾಡ್ತಾ ಇದ್ದೀವಿ. ಅದೊಂದು ಏನೋ ಒಂದು ಕೆಲಸವನ್ನು ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ ಅಂದರೆ, ಸಿಂಗಲ್ ಪೇರೆಂಟ್ಸ್ ಅಂದರೆ ತಾಯಿ ಇರ್ತಾಳೆ, ಅವಳು ಕಷ್ಟಪಟ್ಟು ಒಬ್ಬಳೇ ಇದನ್ನು ಮಾಡಿ ಮಕ್ಕಳನ್ನು ಮುಂದಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ತಂದೆ ಇರೋದಲ್ಲ ಅಂಥವ್ರನ್ನ ಸೆಲೆಕ್ಟ್ ಮಾಡ್ತೇವೆ. ಅಥವಾ ತಂದೆ ಇಡ್ತಾನೆ, ತಂದೆಯು ಯಾವುದಕ್ಕೂ ಉಪಯೋಗವಿಲ್ಲ, ಅಂದರೆ ಅವನು ಕುಡಿತಾನೆ, ಇದು ಮಾಡ್ತಾನೆ, ಎಲ್ಲ ತಾಯಿ ಇದರ ಮೇಲೇ ಅಂಥವ್ರನ್ನ ನಾವು ಸೆಲೆಕ್ಟ್ ಮಾಡ್ತೀವಿ. ಸೆಲೆಕ್ಟ್ ಮಾಡಿ ಆ ಮಕ್ಕಳಿಗೆ ಸಹಾಯವನ್ನು ಮಾಡ್ತಾ ಇದ್ದೀವಿ. ಇದು ಒಂದು ನನಗೆ ತುಂಬ ಸಹಾಯ ಕೊಟ್ಟಿದೆ. ನಾನು ನನ್ನ ಸ್ಟೂಡೆಂಟ್ಸು ಎಲ್ಲಿ ಕೆಲಸ ಮಾಡಿಕೊಂಡು ಅಮೇರಿಕಾದಲ್ಲಿ ಆಯಿತು ಅಥವಾ ಬೇರೆ ಕಡೆಯಲ್ಲಿ ಆಯಿತು, ಇಂಡಿಯಾದಲ್ಲಿ ಆಯಿತು, ಅವ್ರು ಎಲ್ಲಿ ಸ್ವತಂತ್ರವಾಗಿ ದುಡಿದು ತಮ್ಮ ಕಾಲ ಮೇಲೆ ಗಟ್ಟಿಯಾಗಿ ನಿಂತಿದ್ದಾರಲ್ಲ, ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅಂಥವ್ರು ಸುಮಾರಷ್ಟು ಮಕ್ಕಳು ಸ್ಟೂಡೆಂಟ್ಸ್ ನನ್ನ ಕೈಯಲ್ಲಿ ಕಲಿತವರು ನನಗೆ ಸಹಾಯ ಕಳಿಸ್ತಾ ಇದ್ದಾರೆ. ಇದು ಒಂದು ನಿಜವಾಗಲೂ ಮೆಚ್ಚಬೇಕಾದಂಥದ್ದು, ಅವರಿಗೆ ಧನ್ಯವಾದ ಹೇಳಬೇಕಂಥದ್ದು, ಅದು ನನಗೆ ಭಾಳ ಖುಷಿ ಕೊಟ್ಟದ. ಸೊ ವೀಕ್ಷಕರೇ, 80-90ರ ದಶಕದಲ್ಲಿ ಜನಸಾಮಾನ್ಯರ ಒಂದು ಮನರಂಜನಾ ಸಾಧನ ಅಂದರೆ ಅದು ರೇಡಿಯೋ ಮಾತ್ರ. ಆ ರೇಡಿಯೋದಲ್ಲಿ ಬೆಳಿಗ್ಗೆ 7:05ಕ್ಕೆ ಪ್ರಸಾರವಾಗುತ್ತಿದ್ದ ಪ್ರದೇಶ ಸಮಾಚಾರವನ್ನು ವಾಚಿಸಿದ ಆಗಿನ ಸಮಯದಲ್ಲಿ ನಮ್ಮೆಲ್ಲರನ್ನ ರಂಜಿಸಿದ, ಜೊತೆಗೆ ಅನೌನ್ಸರ್ ಆಗಿಯೂ ಕೆಲಸ ಮಾಡಿದಂಥ ಶ್ರೀ ನಾಗೇಶ್ ಶಾನ್ಭಾಗ್ರವರು ನಮ್ಮ ಜೊತೆ ಇದ್ದಾರೆ. ನೋಡಿರಿ, ಈಗ ಅವರು ಇಂಟರ್ವ್ಯೂನ ತೆಗೆದುಕೊಂಡೆ ನಾನು. ಭಾಳ ವಿವರವಾಗಿ, ಸ್ವಾರಸ್ಯಕರವಾಗಿ ತಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಅನುಭವವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಸೊ ಇವರಿಗೆ ನಮ್ಮ ಚಾನಲ್ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್. ಥ್ಯಾಂಕ್ ಯು ಸರ್. ಈಗ ಇವರಿಗೆ ವಯಸ್ಸು 77 ಅಲ್ಲ ಸರ್? ಈಗಲೂ ನೋಡ್ರಿ ಯುವಕರಂದರೆ ನಮಗೆ ಭಾಸವಾಗ್ತಾ ಇದ್ದಾರೆ, ಕಾಣ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಅವರ ಹವ್ಯಾಸಗಳು. ಈಗಲೂ ಅವರು ಓದ್ತಾರೆ, ಜೊತೆಗೆ ಮನೆಗೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಬರ್ತಾರೆ, ಅವರಿಗೆ ಪಾಠವನ್ನು ಮಾಡ್ತಾರೆ. ಈ ಹವ್ಯಾಸವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಜೊತೆಗೆ ಹಲವಾರು ಸಮಾಜ ಸೇವೆಯಲ್ಲೂ ಸಹ ಇವರು ತೊಡಗಿಸ್ಕೊಂಡಿದ್ದಾರೆ. ಸೊ ಈ ರೀತಿ ಇವರು ಸಮಾಜಮುಖಿಯಾಗಿ ಈಗಿನವರೆಗೂ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇವರು ಅಮೂಲ್ಯ ಸಮಯವನ್ನು ನಮಗೆ ನೀಡಿದ್ದಕ್ಕಾಗಿ ಅವರ ಅಭಿಮಾನಿಯಾಗಿ ಮತ್ತೊಮ್ಮೆ ಅವರಿಗೆ ನಮಸ್ಕಾರವನ್ನು ಹೇಳಿ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು, ಧನ್ಯವಾದಗಳು ಸರ್.